ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ವೃತ್ತದಲ್ಲಿ ಸಂಚಾರಿ ಠಾಣೆಯ ಪಿಎಸ್ಐ ವಿದ್ಯಾ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೊಲೀಸರು ವಾಹನಗಳ ಟಿಂಟೆಡ್ ಗ್ಲಾಸ್ ಪರಿಶೀಲನೆ ನಡೆಸುತ್ತಿದ್ದರು. ಈ ವೇಳೆ ನಿಷೇಧಿತ ಟಿಂಟೆಡ್ ಪೇಪರ್ ಅಳವಡಿಸಿದ ಕಾರನ್ನು ತಡೆದು ನಿಯಮಾನುಸಾರ ಅದನ್ನು ತೆರವುಗೊಳಿಸಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಡಿಎಸ್ಎಸ್ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ಕಾರಿನಲ್ಲಿ ಮಗು ಇದ್ದು ಆಸ್ಪತ್ರೆಗೆ ತೆರಳುತ್ತಿದ್ದೇವೆ ಎಂದು ಹೇಳುತ್ತಾ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದರೆಂಬ ಆರೋಪ ಕೇಳಿಬಂದಿದೆ. ತುರ್ತು ಪರಿಸ್ಥಿತಿ ಇದ್ದು ಘಟನೆಯ ವೇಳೆ ರಸ್ತೆಯಲ್ಲೇ ಮಾತಿನ ಚಕಮಕಿ ನಡೆದ ಪರಿಣಾಮ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸ್ಥಳದಲ್ಲಿದ್ದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಸಂಚಾರವನ್ನ ಸುಗಮಗೊಳಿಸಿದರು. ಈ ವೇಳೆ ಕಾರಿನಲ್ಲಿದ್ದವರು ತಾವು ತುರ್ತು ಅಗತ್ಯಕ್ಕಾಗಿ ಆಸ್ಪತ್ರೆಗೆ ತೆರಳುತ್ತಿದ್ದೇವೆ ಎಂದು ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದರು. ಪಿಎಸ್ಐ ಕಾರನ್ನು ಬಿಡಲಿಲ್ಲ ಎಂದು ಆರೋಪಿಸಿದರು. ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಡಾಕ್ಟರ್ಗೆ ಆಯ್ತಲ್ವಾ, 1.5 ತಿಂಗಳ ಮಗು, ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಮಗುನ ಕರ್ಕೊಂಡು ಹೋಗ್ತಾ ಡೋರ್ ತೆಗೆದು ತೋರಿಸಿದ್ದಾರೆ ನಮ್ಮ ಮಕ್ಕಳು. ಮುಗಿದೆ ಮೇಡಮ್ ಅಂತ, ಏಯ್ ಕಿತ್ತಾಕ ಮೊದಲು ಅಂತ ಅನ್ನೋ ಥರ ಮಾತಾಡ್ತಾರೆ. ಅಂತ ಮಾತಾಡ್ತಾರಲ್ಲ, ಅಯ್ಯಮ್ಮನಿಗೆ ಏನು ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಈಗ DSP ಸಾವ್ರು ಬಂದರು, ಮಾತಾಡಿದ್ದಾರೆ, ಆಫೀಸ್ಗೆ ಬನ್ನಿ ಗಂಗಾಧರ್ ಕರ್ಸಿನಂತ. ನಮಗೆ ಕರೆಸಿ ಅಯ್ಯಮ್ಮನ ನಮಗೆ ತಲೆ ಮೇಲೆ ಕೂರಿಸೋದಲ್ಲ. ಅಟ್ಲೀಸ್ಟು ಪಬ್ಲಿಕ್ ನಾಳೆ ಈ ಥರ ತೊಂದರೆ ಮಾಡಬಾರ್ದು, ಸೌಜನ್ಯವಾಗಿ ನಡ್ಕೋಬೇಕು. ಯಾರು ತಪ್ಪು ಮಾಡಿದ್ರೆ ಪಕ್ಕಕ್ಕೆ ಹಾಕ್ಬಿಟ್ಟು ಬುದ್ಧಿ ಹೇಳೋದು. ಇನ್ನು ಸ್ಥಳದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದ ಹಿನ್ನೆಲೆ MG ರಸ್ತೆ ಹಾಗೂ ಕೋರ್ಟ್ಗೆ ಹಾದು ಹೋಗುವ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಸ್ಥಳೀಯರು ಕೂಡ ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ವಾತಾವರಣ ಉದ್ವಿಗ್ನಗೊಂಡಿತು. ನಿಷೇಧಿತ ಟಿಂಟೆಡ್ ಗ್ಲಾಸ್ ವಿರುದ್ಧ ಸಂಚಾರಿ ಪೊಲೀಸರ ವಿಶೇಷ ತಪಾಸಣೆ ನಡೆಸುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದೆ. ನಿಯಮ ಉಲ್ಲಂಘನೆ ವಿರುದ್ಧ ಕ್ರಮ ಕೈಗೊಂಡ ಪೊಲೀಸರೊಂದಿಗೆ ವಾಹನ ಸವಾರ ವಾಗ್ವಾದ ನಡೆಸಿದ ಪ್ರಕರಣ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಕವಿತಾ ಸರ್ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಮಗುನ, ಡಿಂಟ್ ಹಾಕಿದ್ರಂತೆ, ಅದನ್ನ ತೆಗಿಯಕ್ಕೆ ಹೇಳಿದ್ರು. ಅವ್ರು ಏನು ಗೊತ್ತಾ, ಮಗು ಇದೆ ಬಿಟ್ಟು ಬರ್ತೀನಿ ಮತ್ತೆ ತೆಗಿಸ್ಕೊಳ್ಳಿ ಅಂತಂದ್ರು. ಇಲ್ಲ ಅಟ್ಲೀಸ್ಟ್ ಅವ್ರ ಮಗು ಹೋಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆದ್ರೂ ಮಾಡ್ಕೋಬೋದಾಗಿತ್ತು. ಸಡನ್ ಆಗಿ ಯಾಕೆ ಸರ್ ಅಷ್ಟೊಂದು ಕೆಟ್ಟದಾಗ ಮಾತಾಡಿ ಕ್ಲಾಸ್ ಕಿಡೋ ಅಂಥದ್ದು ಏನಿರುತ್ತೆ? ಮತ್ತೆ 10 ಕಾರ್ ಪಾಸ್ ಆಯ್ತು, ಅದ್ಯಾವುದು ಸ್ಟಾಪ್ ಮಾಡಲಿಲ್ಲ. ಚಿಕ್ಕ ಪಾಪುದು ಯಾಕೆ ಸರ್ ಸ್ಟಾಪ್ ಮಾಡಿದ್ರು? ಹಂಗಾದ್ರೆ ಗಂಗಾಧರಪ್ಪ ಒಂದು ಟಾರ್ಗೆಟಾ ಹೇಳಿ ಸರ್ ನೀವೇ? ಆಮೇಲೆ ನಾನು ನೋಡಿದ್ದೀನಿ, ಸುಮಾರು ಸತಿ ನಾನು ಇಲ್ಲಿರ್ತೀನಿ, ಪಾಪ ಹಳ್ಳಿಯಿಂದ ಬರ್ತಾ ಇರ್ತಾರೆ, ಅವ್ರ ಹತ್ರ ದುಡ್ಡು ಇರಲ್ಲ, ದುಡ್ಡು ಕೊಡೋರ್ಗೂ ಬಿಡಲ್ಲ ಅವ್ರನ್ನ. ತುಂಬ ದೌರ್ಜನ್ಯ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಇದು ಮಾಡಿ ಸರ್, ಅಷ್ಟೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.